ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ಅನೇಕರು ಆಶೀರ್ವಾದ ಹೊಂದಿದ್ದೀರಾ. ಯಾಕಂದರೆ ಕಡೆಯ ಕಾಲಘಟ್ಟವಾಗಿದೆ, ದುರ್ಬೋಧನೆ ಹೆಚ್ಚುತ್ತಾ ಇದೆ. ದುರ್ಬೋಧನೆಯಲ್ಲಿ ಅನೇಕ ಜನರು ಮಾರ್ಗ ತಪ್ಪಿಸ್ತಾ ಇದ್ದಾರೆ. ಇಂಥ ಮಾರ್ಗದಲ್ಲಿ ಕಟ್ಟ ಕಡೆಗೆ ನಿತ್ಯ ನರಕ, ವಾಕ್ಯ ಕೇಳಿ ವಾಕ್ಯದಲ್ಲಿ ಇಲ್ಲದಂಥ ಪರಿಸ್ಥಿತಿ ಆಗುವಂಥ ಸ್ಥಿತಿ ಇದೆ. ಅದಕ್ಕೋಸ್ಕರನೇ ವಾಕ್ಯದ ಸರಿಯಾದ ಬೋಧನೆ ಮಾಡಿ ವಾಕ್ಯೋಪದೇಶದಲ್ಲಿ ಬೆಳೆದು ವಾಕ್ಯದ ಜ್ಞಾನವನ್ನು ಪರಿಜ್ಞಾನವನ್ನು ಹೊಂದುವಂಥ ಒಂದು ತಿಳುವಳಿಕೆ ಕೊಡುವುದಕ್ಕಾಗಿ ಈ ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ತಂದಿರ್ತೇವೆ. ಅನೇಕರು ಆಶೀರ್ವಾದ ಹೊಂದಿದ್ದೀರಾ. ಇವತ್ತು ಕೂಡ ಈ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಬಯಸ್ತೇವೆ. ಯಥಾ ಪ್ರಕಾರವಾಗಿ ನಮ್ಮದಲ್ಲಿ ವಾಕ್ಯದ ಸರಿಯಾದ ಬೋಧನೆಯನ್ನು ಕೊಡುತ್ತಿರುವಂಥ ಪಾಸ್ಟರ್ ವಿಜಯ ಬ್ರಹ್ಮ ಅವರು ಉಡುಪಿಯಿಂದ ನಮ್ಮದಲ್ಲಿದ್ದಾರೆ. ಯೇಸು ಕ್ರಿಸ್ತನ ನಾಮಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಫಸ್ಟೇ ಕಳೆದ ಸಂಚಿಕೆಯಲ್ಲಿ ನೀವು ಶೋಧನೆ ಮತ್ತು ಕಷ್ಟ ಬಹಳ ಸುಂದರವಾಗಿ ನೀವು ಎಲ್ಲ ವೀಕ್ಷಕರಿಗೆ ತಿಳಿಸಿದ್ದೀರ. ಅನೇಕರು ಶೋಧನೆ ಕಷ್ಟ ಇಲ್ಲ ಎಂಬಂಥ ಒಂದು ಬೋಧನೆ ಮಾಡುತ್ತಿರುವಾಗ ವಾಕ್ಯದ ಅಡಿಸ್ಥಾನದಲ್ಲಿ ಪ್ರತಿ ಮನುಷ್ಯರಿಗೆ ಶೋಧನೆ ಕಷ್ಟಗಳು ಬರ್ತದೆ. ಆದರೆ ನಮ್ಮನ್ನು ಬೀಳಿಸೋದಕ್ಕಾಗೆಲ್ಲ ಇನ್ನೊಂದು ಹಂತಕ್ಕೋಸ್ಕರ ನಡೆಸುವುದಕ್ಕಾಗಿ ಕರ್ತನ ಸಾಮೀಪ್ಯಕ್ಕೆ ನಡೆಸುವುದಕ್ಕೆ ಎಂಬುದಾಗಿ ವಿಸ್ತಾರವಾಗಿ ಹೇಳಿದೆ. ಅದರೊಂದಿಗೆ ಪಾಸ್ಟ್ರೆ ಇನ್ನೊಂದು ಬೋಧನೆ ಕೂಡ ಕಾಣ್ತೇವೆ, ಹಿಂಸೆ ಇಲ್ಲ ಎಂಬುದಾಗಿ. ಹಿಂಸೆ ಇಲ್ಲ ಎಂಬುದಾಗಿ ಬೋಧನೆ, ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಪಾಸ್ಟ್ರೆ? ಖಂಡಿತವಾಗಿ ಶೋಧನೆ ಕಷ್ಟಗಳು ಹೇಗೆ ವಿಶ್ವಾಸಿಗಳಿಗೆ ಉಂಟು, ಆದರೆ ಅದರಲ್ಲಿ ಜಯ ಕೂಡ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗೆ ಹಿಂಸೆಗಳ ಬಗ್ಗೆ ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಿಂಸೆ ಉಂಟಾ ಇಲ್ವಾ ಎಂಬುದಾಗಿ ನೋಡಿ, ನಮಗೆ ಬೈಬಲ್ನ ಪ್ರಾರಂಭದಿಂದನೇ ನೋಡೋದಾದರೆ ಅದಕ್ಕೆ ಉದಾಹರಣೆಗಳು ಸಿಗ್ತವೆ. ಆದರೆ ಸ್ಟಾರ್ಟಿಂಗಲ್ಲಿ ಒಂದು ವಾಕ್ಯ ಓದಿಕೊಂಡು ನಾವು ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ. 2 ತಿಮೋಥೆ 3ನೇ ಅಧ್ಯಾಯ ಅದರ 12ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಇಲ್ಲಿ ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಅಂದರೆ ದೇವರ ಮಾರ್ಗದಲ್ಲಿ, ಕ್ರಿಸ್ತನ ಮಾರ್ಗದಲ್ಲಿ ದೇವರ ಚಿತ್ತದ ಪ್ರಕಾರವಾಗಿ ಜೀವಿಸುವುದಕ್ಕೆ ಅಥವಾ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರಿಗೆ ಖಂಡಿತ ಹಿಂಸೆ ಉಂಟು. ಇದು ವಾಕ್ಯದ ಬೋಧನೆ. ಈಗ ನೋಡಿ, ನಾನು ಆಗಲೇ ಹೇಳಿದೆ, ಬೈಬಲ್ನ ಪ್ರಾರಂಭದಿಂದಲೇ ನೋಡ್ತಾ ಬರೋಣ. ಪೂರ್ತಿ ಎಲ್ಲವನ್ನು ನೋಡಲಿಕ್ಕೆ ನಮಗೆ ಸಮಯ ಇಲ್ಲ. ಆದರೆ ಒಂದೆರಡು ವಿಷಯ. ಜಗತ್ತಲ್ಲಿ ಬರೀ 4 ಜನ ಇದ್ದಂಥ ಒಂದು ಕಾಲ ಇತ್ತು. 4 ಜನ. ಆ ಕಾಲದಲ್ಲಿ ಜಾಸ್ತಿ ಇಲ್ಲ. ತಂದೆ ತಾಯಿ ಅಥವಾ ಆದಾಮ್ ಹವ್ವ ಮತ್ತು ಅವರ ಇಬ್ಬರು ಮಕ್ಕಳು ಅಂತ ಹೇಳುವಾಗ ಕಾಯಿನ ಮತ್ತು ಹೇಬೇಲ ಎಂಬಂಥ 2 ಮಕ್ಕಳು. ಈ 4 ಜನರಿದ್ದ ಕಾಲದಲ್ಲಿ ಕೂಡ ಅದರಲ್ಲಿ ಒಬ್ಬ ಮಗ ದೇವರ ಚಿತ್ತದ ಪ್ರಕಾರವಾಗಿ ಆರಾಧಿಸುವನಾಗಿದ್ದ, ಅಥವಾ ಹೆಬೇಲ ದೇವರ ಚಿತ್ತದ ಪ್ರಕಾರವಾಗಿ ದೇವರನ್ನ ಮೆಚ್ಚಿಸಿ ದೇವರನ್ನ ಆರಾಧನೆ ಮಾಡುವನಾಗಿದ್ದ. ಆದರೆ ಇನ್ನೊಬ್ಬನು ಅವನು ಆರಾಧನೆ ಮಾಡುವನಾಗಿದ್ದ, ಆದರೆ ದೇವರ ಚಿತ್ತದ ಪ್ರಕಾರವಾಗಿ ಆಗಿರಲಿಲ್ಲ. ಈಗ ನೋಡಿ, ಆ 4 ಜನರಿದ್ದ ಟೈಮಲ್ಲೇ ದೇವರ ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿದ್ದ ಹೆಬೇಲ ಕಾಯಿನನಿಂದ ಹಿಂಸೆಗೆ ಒಳಗಾಗ್ತಾನೆ. ಅದು ಬರೀ ಒಂದು ಹಿಂಸೆ ಅಲ್ಲ, ಅವನ ಪ್ರಾಣವೇ ಹೋಗ್ತದೆ, ರಕ್ತ ಸಾಕ್ಷಿ ಆಗ್ತಾನೆ ಅವನು. ನೋಡಿ, ಆ ನಂತರದ ಕಾಲದಲ್ಲಿ ಮತ್ತೆ ಮುಂದಕ್ಕೆ ನಾವು ನೋಡೋಣ. ಮುಂದಕ್ಕೆ ನೋಡುವಾಗ ಅದಾಗಿ 7 ತಲೆಮಾರುಗಳ ನಂತರ ಹನೋಕ ಬರ್ತಾನೆ. ಹನೋಕ ಜೀವಿಸಿದ್ದ ಕಾಲದಲ್ಲಿ ಅವನಿಗೆ ಕೂಡ ಹಿಂಸೆ ಆಯಿತು ಅಂತ ಯೂದನ ಗ್ರಂಥದಲ್ಲಿ ಬರೆದಿದ್ದುಂಟು. ತನ್ನ ವಿರುದ್ಧವಾಗಿ ನುಡಿದ ಕಠಿಣವಾದ ಮಾತುಗಳು. ನೋಡಿ, ನಾವು ಹಿಂಸೆ ಅಂತ ಹೇಳುವಾಗ ಬರೀ ಒಂದೇ ರೀತಿ ಹಿಂಸೆ ಅಂತಲೇ ನಾವು ತಿಳ್ಕೊಳ್ಬಾರ್ದು. ದೈಹಿಕ ಹಿಂಸೆ ಉಂಟು, ಮಾನಸಿಕ ಹಿಂಸೆ ಉಂಟು. ದೈಹಿಕ ಹಿಂಸೆಯಷ್ಟೇ ಅಥವಾ ಅದಕ್ಕಿಂತಲೂ ಕಠಿಣ ಅನ್ನುವಂಥದ್ದು ಮಾನಸಿಕ ಹಿಂಸೆ. ನೋಡಿ, ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಉಂಟು. ದೇವರ ಮಕ್ಕಳು ಎಂಬ ಕಾರಣಕ್ಕೆ ನೋಡಿ, ಒಂದು ಕೂಡ ಪೆಟ್ಟು ಹೊಡೆದಿದ್ದಕ್ಕಿಂತಲೂ ದೊಡ್ಡ ಕಷ್ಟ ಕೊಡುವಂಥ ಹಿಂಸೆಗಳಿದ್ದಾವೆ. ಇನ್ನು ಮಾನಸಿಕ ಹಿಂಸೆ ಕಡಿಮೆ ಇದ್ದು ದೈಹಿಕ ಹಿಂಸೆ ಜಾಸ್ತಿ ಇರುವಂಥವರು ಕೂಡ ಇದ್ದಾರೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗ್ತಾರೆ. ಇನ್ನು ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮಗೆ ತುಂಬ ವಾಕ್ಯಗಳನ್ನು ನೋಡ್ಬೋದು. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 30ನೇ ವಾಕ್ಯವನ್ನು ನೋಡಿಕೊಳ್ಳೋಣ.
ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವ ದೊರೆಯುವುದು. ನೋಡಿ, ಇದು ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ್ದು. ಅಪೊಸ್ತಲರು ಒಂದು ಸಲ ಅದರಲ್ಲಿ ಪೇತ್ರ ಕೇಳ್ತಾನೆ, ಸ್ವಾಮಿ ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ, ನಮಗೇನು ಸಿಕ್ಕುವುದು ಅಂತ. ಅವ್ರ ಡೌಟ್ ಪ್ರತಿಯೊಬ್ಬರಿಗೂ ಇರ್ತದೆ. ನೋಡಿ, ಇನ್ನೂ ಕೂಡ ಕ್ರೈಸ್ತ ಬೋಧನೆಯ ಪೂರ್ತಿ ಆದಂಥ ಒಂದು ಬೋಧನೆಗಳು ಬಂದಿರಲಿಲ್ಲ ಆವಾಗ. ಯೇಸು ಸ್ವಾಮಿ ಇನ್ನೂ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿರಲಿಲ್ಲ. ನೋಡಿ, ಅವರು ಯೇಸು ಸ್ವಾಮಿನ ಹಿಂಬಾಲಿಸಿದ್ದು ಯಾವ ರೀತಿ ಅಂತ ನಮಗೆ ಗೊತ್ತು. ಯೇಸು ಸ್ವಾಮಿ ಕರೆದ ಕೂಡಲೇ ಅವ್ರು ಬಂದರು. ಆದರೆ ಅವರು ಇನ್ನೂ ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಂಡಿರಲಿಲ್ಲ. ಇನ್ನು ಯೇಸು ಸ್ವಾಮಿ ಮರಣ ಪುನರುತ್ಥಾನಗಳು ಆಗಿರಲಿಲ್ಲ. ಈಗ ಅವರ ಉದ್ದೇಶ ಏನಿತ್ತು? ಅವರಿಗೆ ಒಂದು ಐಡಿಯಾ ಇತ್ತು. ಆದರೆ ಆ ಐಡಿಯಾ ಸ್ವಲ್ಪ ಅದಕ್ಕೆ ಕಾಲದ ಒಂದು ಇದನ್ನು ಕೊಡೋದಾದರೆ, ಸಮಯ ಕೊಡೋದಾದರೆ ಆ ಸಮಯಕ್ಕೆ ಸರಿಯಾದಂಥ ಐಡಿಯಾ ಆಗಿರಲಿಲ್ಲ. ಯೇಸು ಸ್ವಾಮಿ ರಾಜಾದಿರಾಜನೇ, ಅವರು ರಾಜ್ಯ ಸ್ಥಾಪನೆ ಮಾಡ್ತಾರೆ, ಎಲ್ಲ ನಿಜ. ಆದರೆ ಅವರೇನು ವಿಚಾರ ಮಾಡಿದರು? ಆಗಲೇ ಮಾಡ್ತಾರೆ ಅಂತ, ಆಗಲೇ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಯೇಸುವನ್ನು ಹಿಂಬಾಲಿಸುವಂಥ ನಮಗೇನು ಸಿಗ್ತದೆ ಅಂತ ಹೇಳಿದರೆ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಥವಾ ಗವರ್ನರ್ಗಳು ಅಥವಾ ಫೈನಾನ್ಸ್ ಮಿನಿಸ್ಟರು, ಡಿಫೆನ್ಸ್ ಮಿನಿಸ್ಟರು ಏನೆಲ್ಲ ಸಿಗ್ಬೋದು ಅಂತ ವಿಚಾರ ಇತ್ತು. ಅದಕ್ಕೆ ಅವರು ಆ ರೀತಿಯೇ ವಿಚಾರ ಮಾಡಿದರು ಪ್ರಾರಂಭದಲ್ಲಿ. ಅದಕ್ಕೆ ಒಂದಿನ ಯೇಸು ಸ್ವಾಮಿ ಹೇಳ್ತಾರೆ, ನೋಡಿ, ಒಬ್ಬನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು ತನ್ನ ಆತ್ಮವನ್ನು ಕಳ್ಕೊಂಡ್ರೆ ಅಥವಾ ಪ್ರಾಣ ನಷ್ಟಪಡಿಸಿಕೊಂಡ್ರೆ ಏನು ಲಾಭ ಸಿಗ್ತದೆ? ಮತ್ತು ನನ್ನನ್ನು ಹಿಂಬಾಲಿಸುವನು ಪ್ರತಿದಿನ ತನ್ನ ಶಿಲುಬೆಯನ್ನು ಹೊತ್ಕೊಂಡು ನನ್ನನ್ನು ಹಿಂಬಾಲಿಸಲಿ. ಈಗೆಲ್ಲ ವಿಚಾರಗಳನ್ನು ಹೇಳ್ತಾ ಬರುವಂಥ ಟೈಮಲ್ಲಿ ಮತ್ತು ಶ್ರೀಮಂತರು ಪರಲೋಕ ರಾಜ್ಯಕ್ಕೆ ಸೇರುವಂಥದ್ದು ಕಷ್ಟ ಆಗ್ತದೆ. ಭಾಳಷ್ಟು ವಿಚಾರಗಳನ್ನು ಯೇಸು ಸ್ವಾಮಿ ಟೀಚಿಂಗ್ ಮಾಡ್ತಾ ಬರುವಾಗ ಒಂದಿನ ಪೇತ್ರ ಕೇಳ್ತಾನೆ, ಸ್ವಾಮಿ ನಾವೆಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ, ನಮಗೇನು ಸಿಗ್ತದೆ? ಆಗ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅವನಿಗೆ ಈಗಿನ ಕಾಲದಲ್ಲಿ ನೋಡಿ, 29ನೇ ವಾಕ್ಯದಿಂದ ನಾನೇ ಓದ್ತೇನೆ. ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದರನ್ನಾಗಲಿ, ಅಕ್ಕ ತಂಗಿಯ ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ. ಭಾಳ ಜನ ಇಷ್ಟಕ್ಕೆ ಮುಗಿಸಿಬಿಡ್ತಾರೆ. ಭಾಳ ಜನ ಟೀಚಿಂಗಲ್ಲಿ ಬಂದಾಗ ಇಷ್ಟಕ್ಕೆ ಮುಗಿಸಿಬಿಡ್ತಾರೆ. ಇವೆಲ್ಲವೂ ಮತ್ತು ನೋಡಿ, ಆ ಮುಂದಿನ ಒಂದು ಇದನ್ನು ಬಿಟ್ಕೊಂಡು ನಾನು ಓದ್ತೇನೆ ನೋಡಿ. ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ 100ರಷ್ಟು ಸಿಗ್ತವೆ. ಅದನ್ನು ಬಿಟ್ಟು ಹೋಯ್ತು. ಮಧ್ಯದಲ್ಲಿ ಒಂದು ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಪೂರ್ತಿ ಆಗಬೇಕು ಅಂತೇಳಿದರೆ ಇವೆಲ್ಲವೂ ಹಿಂಸೆಗಳ ಸಹಿತವಾಗಿ 100ರಷ್ಟು ಸಿಗ್ತವೆ ಅಂತ. ಇದೇ ಸರಿಯಾದ ಬೋಧನೆ. ನೋಡಿ, ಸರಿಯಾದ ಬೋಧನೆ ಹೀಗೆ. ನಾವು ಆ ಹಿಂಸೆಗಳ ಸಹಿತವಾಗಿ ಅನ್ನುವಂಥದ್ದನ್ನು ಬಿಟ್ಟುಕೊಂಡು 100ರಷ್ಟು ಸಿಗ್ತದೆ ಅಂತ ನಾವು ಬೋಧನೆ ಮಾಡುವುದಾದರೆ, ನಾವು ನಂಬುವುದಾದರೆ ಅದು ತಪ್ಪಾದ ಬೋಧನೆ. ಅದು ಬೋಧನೆಯೇ ಹೌದು, ಆದರೆ ಅದು ಅಷ್ಟು ಪರ್ಫೆಕ್ಟ್ ಅಲ್ಲ. ಯಾಕಂತ ಹೇಳಿದರೆ ಅಲ್ಲಿ ವಾಕ್ಯ ಹೇಳ್ತದೆ, ಹಿಂಸೆಗಳ ಸಹಿತ. ಯೇಸು ಸ್ವಾಮಿ ಹೇಳಿದ್ದು ನಾವು ಆಗಲೇ ಕಳೆದ ಎಪಿಸೋಡ್ಗಳಲ್ಲಿ ಕೂಡ ಹೇಳಿದ್ದೇವೆ. ಯೇಸು ಸ್ವಾಮಿಗೆ ಹಿಂಸೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಶಿಷ್ಯರಿಗೆ ಕೊಡ್ತಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನನಗೆ ಕೊಟ್ಟ ಮೇಲೆ ನಿಮಗೆ ಬಿಡ್ತಾರ ಅಂತ. ನಾನು ಜೀವಂತ ದೇವರು ಅಥವಾ ಜೀವವುಳ್ಳ ಮರ, ಹಸಿ ಮರ, ನನಗೆ ಅವರು ಬಿಡಲಿಲ್ಲ, ಮತ್ತು ನಿಮಗೆ ಬಿಡ್ತಾರೆ ಒಣ ಮರ ಅಂತ. ಅವರಿಗೆ ಅಷ್ಟೆಲ್ಲ ನೋಡಿ, ಅವರ ಅಲ್ಲಿ ಒಂದು ತಪ್ಪು ಕಂಡುಹಿಡಲಿಕ್ಕೆ ಯಾರಿಗೆ ಆಗ್ತಿರಲಿಲ್ಲ. ಬಹಿರಂಗವಾಗಿ ಅವರು ಸವಾಲು ಹಾಕಿದರು, ನನ್ನಲ್ಲಿ ತಪ್ಪನ್ನು ಯಾರು ತೋರಿಸ್ಕೊಡ್ತೀರಿ? ಪಾಪ ಇದೆ ಅಂತ ಯಾರು ತೋರಿಸ್ಕೊಡ್ತೀರಿ? ಯಾರಿಗೆ ಆಗಲಿಲ್ಲ. ಸುಳ್ಳು ಸಾಕ್ಷಿಗಳು ಬಂದರೆ ಅವರಿಗೆ ಆಗಲಿಲ್ಲ. ಪಿಲಾತ 2 ಬಾರಿ ಎಂಕ್ವೈರಿ ಮಾಡ್ತಾನೆ, ಪಿಲಾತನಿಗೆ ಆಗಲಿಲ್ಲ. ಹೆರೋದನಿಗೆ ಆಗಲಿಲ್ಲ. ಅನ್ನ ಮತ್ತು ಕಯಫ ಇಬ್ಬರು ಎಂಕ್ವೈರಿ ಮಾಡ್ತಾರೆ, ಅವರಿಗೆ ಆಗಲಿಲ್ಲ. ಯಾರಿಗೂ ಒಂದು ತಪ್ಪನ್ನು ಯೇಸು ಸ್ವಾಮಿಲಿ ಕಂಡುಹಿಡಲಿಕ್ಕೆ ಆಗಲಿಲ್ಲ. ಹಾಗಿದ್ದರೂ ಯೇಸು ಸ್ವಾಮಿಗೆ ಹಿಂಸೆ ಕೊಟ್ಟರು. ನಮ್ಮಲ್ಲಿ ಎಷ್ಟು ತಪ್ಪುಗಳಿದ್ದಾವೆ. ನಾವು ಮಾತಿನಲ್ಲಿ ತಪ್ತೇವೆ, ನಾವು ವ್ಯವಹಾರಗಳಲ್ಲಿ ಕೂಡ ತಪ್ತೇವೆ, ನಮಗೆ ಏನೆಲ್ಲ ವೀಕ್ನೆಸ್ ಇದ್ದಾವೆ. ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ರು, ಪಾಪ ಪರಿಹಾರ ಸಿಕ್ಕಿದ್ರು, ಇನ್ನು ಶರೀರ ಇದೆ, ಏನೆಲ್ಲ ಹೆಚ್ಚು ಕಡಿಮೆಗಳಾಗ್ತವೆ. ಸಣ್ಣ ಪುಟ್ಟದಾದರೂ ನಮಗೆ ತಪ್ಪುಗಳಾಗ್ತವೆ. ನನ್ನಲ್ಲಿ ನಾನು ಪರ್ಫೆಕ್ಟ್ ಇದ್ದೇನೆ, ರಕ್ಷಣೆ ಹೊಂದಿದ ದಿನದಿಂದ ಇಂದಿನವರೆಗೆ ಒಂದು ತಪ್ಪು ಮಾಡಲಿಲ್ಲ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲ ಸಿಗ್ತದೆ, ಪ್ರಾಸ್ಪಿರಿಟಿ ಉಂಟು ವಿತ್ ಪರ್ಸಿಕ್ಯೂಷನ್. ಹಿಂಸೆಗಳ ಸಹಿತವಾಗಿ ನಮಗೇನು ಸಿಗ್ತದೆ? ಆಶೀರ್ವಾದಗಳು ಸಿಗ್ತವೆ. ಆವಾಗ ನಾವು ಒಂದು ತಿಳ್ಕೊಳ್ಬೇಕು, ಹಿಂಸೆಗಳು ಅನ್ನುವಂಥದ್ದು ಕೂಡ ಆಶೀರ್ವಾದವೇ ಅಂತ. ನೋಡಿ, ಅದಕ್ಕೆ ಈ ಗುಟ್ಟು ಗೊತ್ತಿದ್ದಂಥ ಅಪೊಸ್ತಲರು ಅವರಿಗೆ ಒಂದು ಸಲ ಪೆಟ್ಟಾಕ್ತಾರೆ, ಯಾಜಕರು ಹಿಡಿಸಿ ಪೆಟ್ಟಾಕಿಸ್ತಾರೆ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಆ ನಾಮಕ್ಕೋಸ್ಕರ ಹಿಂಸೆ ಅನುಭವಿಸುವಂಥ ಭಾಗ್ಯ ನಮಗೆ ಸಿಕ್ಕಿತ್ತು ಅಂತ ಅವ್ರೇನು ಮಾಡಿದರು? ಸಂತೋಷಪಟ್ಟರು ಅಂತ ದೇವರ ವಾಕ್ಯ ಹೇಳ್ತದೆ.
ಅವ್ರಿಗೆ ಗೊತ್ತಿತ್ತು ಹಿಂಸೆ, ಯೇಸು ಕ್ರಿಸ್ತನಿಗೋಸ್ಕರ ಪೆಟ್ಟು ತಿಂದರೆ ಅದು ನಮಗೆ ಆಶೀರ್ವಾದ ಸಿಕ್ಕಿದ್ದು ಅಂತ. ನೋಡಿ, ಸುಮ್ಮನೆ ಎಲ್ಲರಿಗೂ ಪೆಟ್ಟು ಸಿಗುವುದಿಲ್ಲ. ಪೆಟ್ಟು ಸಿಗಬೇಕಾದ್ರೆ ಅದು ಕೂಡ ಒಂದು ಆಶೀರ್ವಾದವಾಗಿ, ಅದು ದೇವರು ಕೆಲವೊಬ್ಬರು ಸೆಲೆಕ್ಟೆಡ್ ವ್ಯಕ್ತಿಗಳಿಗೆ ಕೊಡ್ತಾರೆ. ಎಲ್ಲರಿಗೆ ನಂಬಿದ ಪ್ರತಿಯೊಬ್ಬೊಬ್ಬರಿಗೆ ಕೈಕಾಲು ಮುರಿಯೋಂಗೆ ಹೊಡೆಸೋದು ಇದೆಲ್ಲ ಮಾಡುವುದಿಲ್ಲ. ಅದಕ್ಕೆ ದೇವರು ಕೆಲವೊಬ್ಬರಿಗೆ ಇವನಿಗೆ ಈ ಒಂದು ಆಶೀರ್ವಾದ ಇರಲಿ ಅಂತ. ಅಂದರೆ ಆ ಹಿಂಸೆಯನ್ನು ಸಹಿಸಿಕೊಳ್ಳುವಂಥ ಒಂದು ಅದಕ್ಕೆ ಬಲ ಕೊಟ್ಟಿರ್ತಾರೆ. ಹೌದು. ನೋಡಿ, ಎಷ್ಟು ಜನರ ಕೈಕಾಲು ಮುರಿದು ಹಾಕಿದ್ದಾರೆ, ಎಷ್ಟು ಜನರಿಗೆ ಏನೆಲ್ಲ ರೀತಿ ಹಿಂಸೆ ಕೊಟ್ಟಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಇನ್ನು ನೋಡಿ, ಅಷ್ಟೇ ಅಲ್ಲ, ಎಷ್ಟೋ ಜನರು ರಕ್ತ ಸಾಕ್ಷಿಗಳಾಗಿ ಮರಣ ಕೂಡ ಹೊಂದಿದ್ದಾರೆ. ಹಾಗೆ ಒಂದು ರಫ್ ಅಂದಾಜಲ್ಲಿ ಈ ರೀತಿಯಾಗಿ ಲೆಕ್ಕ ಮಾಡ್ತಾರೆ, ಮಿನಿಮಮ್ 8 ಕೋಟಿ ಜನ ಯೇಸು ಕ್ರಿಸ್ತನಿಗೋಸ್ಕರ ಈ 2000 ವರ್ಷಗಳ ಇತಿಹಾಸದಲ್ಲಿ ರಕ್ತ ಸಾಕ್ಷಿಗಳಾಗಿದ್ದಿರಬೇಕು ಅಂತ. ಮಿನಿಮಮ್, ಅದೊಂದು ಮಿನಿಮಮ್ ಲೆಕ್ಕಾಚಾರ. ಅಂದರೆ ಆಯಾ ದೇಶಗಳಲ್ಲಿ ಇಷ್ಟಿಷ್ಟು ಆಗಿರ್ಬೋದು ಅಂತ. ಯಾಕಂತ ಹೇಳಿದರೆ ಅದಕ್ಕೆ ಲೆಕ್ಕವೇ ಇಲ್ಲ. ಅಷ್ಟೊಂದು ಜನ ರಕ್ತ ಸಾಕ್ಷಿಗಳಾಗಿ ಯೇಸು ಕ್ರಿಸ್ತನಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಎಷ್ಟು ಜನ ಹಿಂಸೆಗಳನ್ನು ಅನುಭವಿಸಿದ್ದಾರೆ. ಸ್ವತಃ ಯೇಸುಸ್ವಾಮಿಯರಿಗೆ ಹಿಂಸೆ ಅನುಭವಿಸಿ ರಕ್ತವನ್ನು ಸುರಿಸಿ ಅವರು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ರಕ್ಷಣೆಯ ಮಾರ್ಗವನ್ನು ತೆರೆದರು. ಅಪೊಸ್ತಲರೆಲ್ಲ ಹಾಗೆ ಪ್ರಾಣವನ್ನು ಕೊಟ್ಟರು. ಅದರಲ್ಲಿ ಅಪರೂಪಕ್ಕೆ ಒಬ್ಬರಿಬ್ಬರು ಮಾತ್ರ, ಒಬ್ಬರು ಅಂದರೆ ಯೋಹಾನನ ಬಗ್ಗೆ ಸ್ವಲ್ಪ ಇದುಂಟು, ಅಂದರೆ ಸಂಶಯ, ಅಂದರೆ ಅವರು ರಕ್ತ ಸಾಕ್ಷಿ ಆದರೋ ಇಲ್ಲವೋ ಅಂತ. ಆದರೆ ಅವ್ರ ಹಿಂಸೆ ಅಂತೂ ಆಯಿತು ಅಂತ ನಮಗೆ ದೇವರ ವಾಕ್ಯದಲ್ಲಿ ಕೂಡ ಪ್ರಕಟಣೆ ಗ್ರಂಥದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನ ನಿಮಿತ್ತವಾಗಿ ರಾಜ್ಯದಲ್ಲಿ ಹಿಂಸೆಯಲ್ಲೂ ಪಾಲುಗಾರನಾಗಿರುವಂಥ ನಾನು ಅಂತ ಅವರೇ ಬಾಯಿಂದ ಹೇಳಿದ್ದಾರೆ. ಆದರೆ ಅವರು ರಕ್ತಸಾಕ್ಷಿಯಾಗಿ ಮರಣ ಹೊಂದಿರಲಿಕ್ಕಿಲ್ಲ ಎಂಬುದಾಗಿ ಬಹುತೇಕ ಸತ್ಯವೇದ ಪಂಡಿತರು ನಂಬ್ತಾರೆ. ಯಾಕಂತೇಳಿದರೆ ಅವರು ಉಳಿದಂಥ ಎಲ್ಲ 11 ಜನ ರಕ್ತಸಾಕ್ಷಿಯಾಗಿ ಪ್ರಾಣ ಕೊಟ್ಟಿದ್ದಾರೆ. ನೋಡಿ, ಇನ್ನೊಂದೆರಡು ವಾಕ್ಯಗಳನ್ನು ನಾವು ಬೇಗ ಓದಿಕೊಳ್ಳುವಾಗ ನಮಗೆ ಬನ್ನಿ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆಯಲ್ಲಿ ಕೆಲವೊಂದು ವಾಕ್ಯಗಳು ನಮಗೆ ಓದ್ಕೊಳ್ಬೇಕು ಒಟ್ಟಿಗೆ. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು, ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು. ನೋಡಿ, ನನ್ನ ನಿಮಿತ್ತವಾಗಿ ಏನು ಮಾಡ್ತಾರೆ, ನಿಮ್ಮನ್ನು ಅಧಿಪತಿಗಳ ಮುಂದೆ, ಅರಸುಗಳ ಮುಂದೆ, ಅಥವಾ ಅರಸುಗಳ ಮುಂದೆ ಅಧಿಪತಿಗಳ ಮುಂದೆ ಕರ್ಕೊಂಡು ಹೋಗ್ತಾರೆ, ಹೀಗೆ ಅವರಿಗೂ ಸಾಕ್ಷಿಯಾಗುವುದು. ನೋಡಿ, ಇನ್ನು ಮುಂದೆ 22ನೇ ವಾಕ್ಯವನ್ನು ಓದಿಕೊಳ್ಳಿ. ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. 23ನೇ ವಾಕ್ಯ ಓದಿಕೊಳ್ಳಿ. ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರೇಲ್ ಜನರ ಊರುಗಳ ಸಂಚಾರವನ್ನು ತೀರಿಸುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿ, ಒಂದು ಊರಲ್ಲಿ ಹಿಂಸೆಯಾದರೆ ಅಂದರೆ ಹಿಂಸೆ ಆಗ್ತದೆ. ಅದಕ್ಕಿಂತ ಹಿಂದೆ 22ನೇ ವಾಕ್ಯದಲ್ಲಿ ನೋಡಿದ್ದೇವೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಮತ್ತು ಅಲ್ಲಿ ಅದಕ್ಕೆ ಜಾಯಿಂಟ್ ಮಾಡಿ ವಾಕ್ಯ ಕೊಟ್ಟಿದೆ, ಆದರೆ ಕಡೆಯವರೆಗೆ ತಾಳಿಕೊಳ್ಳುವನು. ಏನು ಹಿಂಸೆ? ತಾಳಿಕೊಳ್ಳುವನು. ಶಾರೀರಿಕ, ಮಾನಸಿಕ, ಬೇರೆ ಬೇರೆ ರೀತಿಯ ಹಿಂಸೆಗಳಿದ್ದಾವೆ, ತಾಳ್ಕೊಳ್ಬೇಕು ಅಂತ. ನೋಡಿ, ಅದಕ್ಕೆ ರಕ್ಷಣೆ ಕೂಡ ಅದರ ಜೊತೆಗೆ ಸೇರಿ ಉಂಟು. ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು ಅಂತ. ಇಲ್ಲ ಅಂತ ನಮಗೆ ಹೇಗೆ ಹೇಳಲಿಕ್ಕೆ ಆಗ್ತದೆ? ದೇವರು ಹಾಗೆ ಸ್ಪಷ್ಟವಾಗಿ ಹೇಳ್ತಾ ಉಂಟು, ಹಿಂಸೆ ಉಂಟು. ಯೇಸು ಹೇಳಿದರೆ ಹಿಂಸೆಗಳ ಸಹಿತವಾಗಿ 100ರಷ್ಟು ಸಿಗ್ತವೆ. ನೋಡಿ, ಆ್ಯಕ್ಚುಲಿ ಪೇತ್ರ ಮತ್ತು ಶಿಷ್ಯರು ಕೇಳಿದ್ದು ಹಿಂಸೆಗಳನ್ನು ಬೇಕು ಅಂತ ಅವರು ಕೇಳಿರಲಿಲ್ಲ. ಅವ್ರು ಕೇಳಿದ್ದೇನು, ಸ್ವಾಮಿ ಎಲ್ಲ ಬಿಟ್ಟು ಬಂದಿದೆ, ನಮಗೇನು ಸಿಗ್ತದೆ? ಅವ್ರಿಗೆ ಯಾವ ರೀತಿಯ ಒಂದು ವಿಚಾರ ಇರಲಿಲ್ಲ. ಹಿಂಸೆಗಳ ಸಹಿತ ಸಿಗ್ತದೆ ಅಂತ ಸ್ವಾಮಿ ಹೇಳ್ತಾರೆ ಅಂತ ಅವರು ಭಾವಿಸಿರಲಿಲ್ಲ. ಆಶೀರ್ವಾದ ಸಿಗ್ತದೆ, ನಿಮಗೆ ಒಳ್ಳೆ ಪೋಸ್ಟ್ಗಳು ಸಿಗ್ತವೆ, ಒಳ್ಳೆ ಉನ್ನತ ಹುದ್ದೆ ಸಿಗ್ತದೆ, ಇದೆಲ್ಲ ಅವರ ವಿಚಾರಗಳು ಹಾಗೆ ಇತ್ತು. ನಂತರ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮವನ್ನು ಪಡೆದುಕೊಂಡ ನಂತರ ಯೇಸುಸ್ವಾಮಿ ಏನು ಒರಿಜಿನಲ್ ಟೀಚಿಂಗ್ ಕೊಟ್ಟಿದ್ದರು ಅದು ಅವರ ನೆನಪಿಗೆ ಬಂತು. ಆ ಟೀಚಿಂಗ್ ಪ್ರಕಾರವಾಗಿ ತಮ್ಮ ಜೀವಿತ ಬದಲಿ ಮಾಡಿಕೊಂಡ್ರು, ಅಥವಾ ಬದಲಾಯಿತು ಪವಿತ್ರಾತ್ಮನ ಮೂಲಕವಾಗಿ. ನೋಡಿ, ಆದರೆ ಯೇಸುಸ್ವಾಮಿ ಹೇಳಿದ್ದಾರೆ ಹಿಂಸೆ ಉಂಟು. ಸದ್ಭಕ್ತನಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವವರಿಗೆ ಹಿಂಸೆ ಉಂಟು ಅಂತ ದೇವರ ವಾಕ್ಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇನ್ನು ನೋಡಿ, ರೋಮ ಪತ್ರಿಕೆಗೆ ನಾವು ಬರೋಣ. ರೋಮ ಪತ್ರಿಕೆಯಲ್ಲಿ ನಮಗೆ ಅದರ 5ನೇ ಅಧ್ಯಾಯ 4ನೇ ವಾಕ್ಯ ಓದಿಕೊಳ್ಳೋಣ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ, ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ನೋಡಿ, ಉಪದ್ರವದಲ್ಲಿ ನಾವು ಉಲ್ಲಾಸವಾಗಿದ್ದೇವೆ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಬಲ್ಲೆವು. ನೋಡಿ, ತಾಳ್ಮೆ, ಅನುಭವ ಸಿದ್ಧಿ, ನಿರೀಕ್ಷಣೆ ಹುಟ್ಟುತ್ತದೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದರೆ ಉಪದ್ರವದಿಂದ ಏನಾಗ್ತದೆ, ನಮ್ಮಲ್ಲಿ ತಾಳ್ಮೆ ಬರ್ತದೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಕು, ದೇವರ ರಾಜ್ಯಕ್ಕೆ ನಾವು ಯೋಗ್ಯರಿದ್ದೇವೋ ಇಲ್ಲ ಅಂತ. ಸ್ವಾಮಿಗೆ ಹೊಡೆದ್ರು ಬಡಿದ್ರು ಅವರು ಬಾಯಿ ತೆರೀಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ಮಕ್ಕಳಾಗಿ ಕೂಡ ನಾವು ಹಾಗೆ ಇರಬೇಕು. ನೋಡಿ, ನಮಗೆ ನಾನೊಬ್ಬ ಸಿಟ್ಟಿನ ಮನುಷ್ಯನಾಗಿದ್ದೆ ಅಂತ ನೆನೆಸೋಣ. ಈಗ ಕರ್ತನ ಕಡೆಗೆ ಬಂದಿದ್ದೇನೆ,
ಈಗ ಸಿಟ್ಟು ಹೋಗಿದೆ ಇಲ್ವೋ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ಅದಕ್ಕೆ ಸಿಟ್ಟು ಬರಲಿಕ್ಕೆ ಆಗುವಂಥ ರೀತಿಯಲ್ಲಿ ಅಲ್ಲಿ ಶೋಧನೆಗಳು ಬರ್ತವೆ. ಇಲ್ಲ, ನಾನು ನಿಜವಾಗಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಈಗ ನನಗೆ ಸಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಸಿಟ್ಟು ಬರುವಂಥ ಸಂದರ್ಭವನ್ನು ಸೈತಾನನ ಮೂಲಕ ಬರಲಿಕ್ಕೆ ಬಿಡ್ತಾರೆ, ದೇವರ ಅನುಮತಿ ಕೊಡ್ತಾರೆ. ಸಿಟ್ಟು ಸಿಕ್ಕಾಪಟ್ಟೆ ಬರಬೇಕು, ಹಳೆ ಥರ. ಈ ಕೆಲವೊಬ್ರು ಹೇಳ್ತಾರೆ, ನೋಡು ನಾನು ವಿಶ್ವಾಸಿ, ತುಂಬ ಕಾಡಿಸ್ಬೇಡ, ಮತ್ತು ನಾನು ಸ್ವಲ್ಪ ಹೊತ್ತು ವಿಶ್ವಾಸಿ ಅನ್ನೋದನ್ನು ತೆಗೆದಿಟ್ಟು ಹಳೆ ಜೀವನ ತೊಗೊಂಡ್ಬಿಡ್ತೇನೆ ಅಂತ ಯಾರೋ ಹಿಂದೆ ಹೇಳಿದ್ರಂತೆ. ಹಾಗೆ ಸ್ವಲ್ಪ ಹೊತ್ತಿಗೆ ನಾನು ವಿಶ್ವಾಸಿ ಎಂಬುದನ್ನು ಮರೆತು ಬಿಡ್ತೇನೆ ಅಂತ. ಅಂದರೆ ಏನು? ಹಳೆ ಜೀವನ ತೆಗೆದುಬಿಡ್ತೇನೆ, ಹೊಡಿತೇನೆ ಅಂತ. ಹಳೆ ಜೀವನದಲ್ಲಿ ಇವರು ತುಂಬ ಜನರಿಗೆ ಹೊಡೆಯೋರು. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಫಾಸ್ಟ್ ಯಾವಾಗಲೂ ಹೇಳ್ತಾರೆ, ಹೀಗೆ ಬಂದಾಗ ಹೇಳೋದಂತೆ, ನಾನು ಹಳೆಯವನಾಗಿದ್ದಿದ್ರೆ ನಿನ್ನನ್ನು ಏನು ಮಾಡ್ತಿದ್ದೆ ನೋಡು ಅಂತ. ಅಂದರೆ ಇನ್ನೂ ಹಳೆಯದು ಅಂತಾಯಿತು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ. ಈ ನೋಡಿ, ಹಳೆಯ ವಿಚಾರಗಳು ಬರಲೇಬಾರದಲ್ಲ. ಅದಕ್ಕೆ ನಮ್ಮಲ್ಲಿ ತಾಳ್ಮೆ ಹುಟ್ಟಬೇಕು, ಇನ್ನು ಅನುಭವ ಸಿದ್ಧಿ ಹುಟ್ಟಬೇಕು. ಇದರ ಮೂಲಕವಾಗಿ ನಿರೀಕ್ಷಣ ನಮಗೆ, ಅಥವಾ ಒಂದು ನಿರೀಕ್ಷೆ, ಕ್ರಿಸ್ತನಲ್ಲಿ ನಮಗೆ ಒಂದು ಶುಭ ನಿರೀಕ್ಷೆ. ಅದಕ್ಕೋಸ್ಕರ ದೇವರ ವಾಕ್ಯ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮಗೆ ಉಪದ್ರವಗಳು ದೇವರು ಇಟ್ಟಿದ್ದಾರೆ. ಆ ಉಪದ್ರವ ಇಲ್ಲ ಅಂತ ಹೇಳಿದರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗ್ತದೆ. ಇನ್ನೊಂದೆರಡು ವಾಕ್ಯಗಳನ್ನು ನಾವು ಬೇಗ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 40-41ನೇ ವಾಕ್ಯ ಓದಿಕೊಳ್ಳೋಣ. ನಮಗೆ ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರು ನೋಡಿ, ಅಪೊಸ್ತಲರನ್ನು ಕರೆಸಿ, ಹಿಡಿಸಿ, ಕರೆಸಿ, ಹೊಡಿಸಿ, ಎಲ್ಲ ಕರೆಸಿದ್ರು, ಹಿಡಿಸಿದ್ರು, ಹೊಡೆಸಿದ್ರು ಅಂತ ದೇವರ ವಾಕ್ಯ ಹೇಳ್ತದೆ. ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಅಪೊಸ್ತಲರನ್ನು ಹೊಡೆಸಿದರು. ಅಪೊಸ್ತಲರು ಎಲ್ಲರೂ, ಅಂದರೆ ಅಲ್ಲಿ ಒಬ್ಬನಿಗೆ ಪೆಟ್ಟು ಬಿತ್ತು. ಈಗ ನೋಡಿ, ಮೆಜಾರಿಟಿಗೆ ಆಗಿದ್ದು ಕರೆಕ್ಟ್, ಎಲ್ಲೋ ಒಬ್ಬರಿಗೆ ಪೆಟ್ಟು ಬಿತ್ತು, ಉಳಿದವ್ರಿಗೆ ಏನು ಬೀಳಲಿಲ್ಲ. ಅದೇನು ಒಂದು ಏನು ಅಂತ ಹೇಳ್ಬೋದು, ಏನೋ ಒಂದು ಘಟನೆ ಇದಾಯಿತು, ಹೆಚ್ಚು ಕಡಿಮೆ ಆಯಿತು, ಒಬ್ಬರಿಗೆ ಪೆಟ್ಟು ಬಿತ್ತು. ಮೆಜಾರಿಟಿ ಜನರಿಗೇನು ಬೀಳಲಿಲ್ವಲ್ಲ, ಹಾಗೆ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಅಲ್ಲಿ ಮೆಜಾರಿಟಿ ಜನ ಎಲ್ಲ ಅಪೊಸ್ತಲರಿಗೆ ಬಿತ್ತು. ಎಲ್ಲರನ್ನ ಕರೆಸಿ, ಅವ್ರನ್ನ ಹಿಡಿಸಿ, ನಂತರ ಅವ್ರನ್ನ ಹೊಡಿಸಿ ಜೈಲಿಗೆ ಹಾಕಿದರು ಅಂತ ದೇವರು ವಾಕ್ಯ ಹೇಳ್ತದೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿ. ನಮಗೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಾಕ್ಯವನ್ನು ಓದೋಣ. ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಡಿಸಬೇಡವೆಂದು ಮಹಾಶಬ್ದ ಕೂಗಿದನು. ನೋಡಿ, ವಾಕ್ಯ ಹೇಳ್ತಾ ಇದೆ ಅಲ್ಲಿ ಸ್ಟೀಫನ್ ಅವರಿಗೆ ಹಿಂಸೆಯಾಗಿ ಮೊದಲ ರಕ್ತಸಾಕ್ಷಿಯಾಗಿ ಪ್ರಾಣ ಬಿಡ್ತಾ ಇದ್ದಾರೆ ಕ್ರಿಸ್ತನಿಗೋಸ್ಕರ. ಕಲ್ಲೇಟಿನಿಂದ ಅವರು ಸಾಯ್ತಾ ಇದ್ದಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನೋಡಿ, ಕ್ರಿಸ್ತ ಯೇಸುವಿನ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರು ಅಂತ ಹೇಳುವಾಗ ಇವತ್ತು ಹಿಂಸೆ ಎಲ್ಲಿ ನಮಗೆ ಸಿಗದೇ ಇರ್ಬೋದು ಅನ್ನುವಂಥದ್ದನ್ನು ಕೂಡ ನೋಡೋದು ಕರೆಕ್ಟ್. ನಾವು ಸುವಾರ್ತೆ ಹೇಳದಿದ್ದರೆ ಹಿಂಸೆ ಆಗೋದಿಲ್ಲ. ನಾವು ಲೋಕದೊಂದಿಗೆ ಕಾಂಪ್ರಮೈಸ್ ಮಾಡಿದರೆ ನಮಗೆ ಹಿಂಸೆ ಆಗೋದಿಲ್ಲ. ಲೋಕದೊಂದಿಗೆ ಕಾಂಪ್ರಮೈಸ್ ಆಯ್ತಪ್ಪ, ನಿಮ್ಮದನ್ನು ನಾವು ಮಾಡ್ತೇವೆ, ನಮ್ಮದನ್ನು ಮಾಡ್ತೇವೆ, ನಿಮ್ಮದಕ್ಕೂ ನಾವು ಬರ್ತೇವೆ, ನಿಮ್ಮ ಜೊತೆಗೆ ಸೇರಿ ಊಟ ಮಾಡ್ತೇವೆ, ಕುಡಿತೇವೆ, ನಮ್ಮ ಜೊತೆಗೆ ಸೇರಿ ನೀವು ಕೂಡ ಮಾಡಿ, ನಿಮ್ಮ ಸಮಯಗಳಲ್ಲಿ ನಾವು ಬರ್ತೇವೆ, ನಮ್ಮ ಜೊತೆಗೆ ಸೇರಿ ನೀವು ಮಾಡಿ, ನಿಮ್ಮ ಜೊತೆಗೆ ಸೇರಿ ನಾವು ಮಾಡ್ತೇವೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ನಾವು ಅವರ ಜೊತೆಗೆ ಸೇರದೇ ಇರುವುದರಿಂದ ಅವರು ನಮ್ಮನ್ನು ದೂಷಿಸ್ತಾರೆ. ನಾವು ಅವರ ಜೊತೆಗೆ ಸೇರಿದರೆ ಕಾಂಪ್ರಮೈಸ್ ಆಯಿತು, ಹಿಂಸೆ ಇರುವುದಿಲ್ಲ ನಮಗೆ, ಅವರು ಕೂಡ ಖುಷಿ ಆಗ್ತದೆ. ನಾನು ಅವರು ಅಂತ ಹೇಳಿದ್ದು, ನಾನು ಜಸ್ಟ್ ಒಂದು ಇದರಲ್ಲಿ ಹೇಳಿದ್ದೇನೆ, ಯಾರು ಅಂತಲ್ಲ, ಇಡೀ ಲೋಕದಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇರುವಂಥವ್ರು, ಅವ್ರಿಗೆ ಖುಷಿ ಆಗ್ತದೆ. ನಾವು ಕಾಂಪ್ರಮೈಸ್ ಮಾಡಿ ಸುವಾರ್ತೆ ಹೇಳೋದಿಲ್ಲ, ಸತ್ಯ ಆರಾಧನೆ ಮಾಡೋದಿಲ್ಲ, ದೇವರ ವಾಕ್ಯ ಓದೋದಿಲ್ಲ, ದೇವರ ವಾಕ್ಯದ ಪ್ರಕಾರವಾಗಿ ಸತ್ಯದ ಸಾಕ್ಷಿಗಳಾಗಿ ನಿಲ್ಲೋದಿಲ್ಲ ಅಂತ ಹೇಳಿದರೆ ನಮಗೆ ಹಿಂಸೆ ಬರುವುದಿಲ್ಲ. ಅದೇ ಸದ್ಭಕ್ತರಾಗಿ ಜೀವಿಸುವುದು ಅಂತ ಹೇಳಿದರೆ, ಸದ್ಭಕ್ತನಾಗಿ ಜೀವಿಸುವವನು ಏನು ಮಾಡ್ತಾನೆ? ಅವನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೇಳ್ತಾನೆ. ಅವನು ಲೋಕದ ತಪ್ಪಾದ ಮಾರ್ಗಗಳೊಂದಿಗೆ ಅವನು ಕಾಂಪ್ರಮೈಸನ್ನು ಮಾಡಿಕೊಳ್ಳುವುದಿಲ್ಲ. ಅವನು ಲೋಕದಲ್ಲಿ ಮೆಜಾರಿಟಿ ಜನರು ತಪ್ಪಾದ ದಾರಿಯಲ್ಲಿದ್ದರೂ ಕೂಡ ಇವನಿಗೆ ಹೇಳ್ತಾನೆ, ಇಲ್ಲ, ಕ್ರಿಸ್ತನ ಮಾರ್ಗ ಸತ್ಯ ಮಾರ್ಗ, ನಿಮ್ಮದು ತಪ್ಪು, ನೀವು ಮಾಡುವಂಥದ್ದು ಪಾಪ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಹೇಳ್ತಾನೆ. ಅವನಿಗೆ ಹಿಂಸೆ ಆಗ್ತದೆ. ನೋಡಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇನ್ನು ನೋಡಿ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ನೋಡೋಣ. ಆ ಸಮಯದಲ್ಲೇ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ,
ಯೋಹಾನನ ಅಣ್ಣನಾದ ಯಾಕೋಬನು ಕತ್ತಿಯಿಂದ ಕೊಲ್ಲಿಸಿದನು. ನೋಡಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬ ಕೂಡ ರಕ್ತ ಸಾಕ್ಷಿಯಾದನು, ಪೇತ್ರನನ್ನು ಹಿಡಿಸಿದನು ಅಂತ ಆ ವಾಕ್ಯ ಭಾಗಗಳನ್ನು ಮುಂದಕ್ಕೆ ನೋಡುವ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಪೇತ್ರನನ್ನು ಕೂಡ ಕೊಲ್ಲಿಸಬೇಕು ಅಂತಲೇ ಇದ್ದ. ಅಂದರೆ ಒಂದು ಸ್ಟೆಫನ ರಕ್ತ ಸಾಕ್ಷಿಯಾಗಿ ಸಾಯ್ತಾನೆ. ಯೇಸುಸ್ವಾಮಿಯ 12 ಜನ ಶಿಷ್ಯರಲ್ಲಿ ಒಬ್ಬನಾಗಿದ್ದಂಥ ಯೋಹಾನನ ಅಣ್ಣನಾಗಿದ್ದಂಥ ಯಾಕೋಬ ಕೂಡ ಈಗ ಹೆರೋದ ಕೊಲ್ಲಿಸ್ತಾನೆ. ಇನ್ನು ಶಿಷ್ಯರುಗಳಲ್ಲಿ ಒಂದು ನಾಯಕತ್ವದ ರೀತಿಯಲ್ಲಿದ್ದಂಥ ಪೇತ್ರನನ್ನು ಕೂಡ ಹಿಡಿಸಿ ಜೈಲಿಗೆ ಹಾಕಿರ್ತಾರೆ. ಪಸ್ಕ ಹಬ್ಬದ ಮಾರನೇ ದಿನ ಕೊಲ್ಲಬೇಕು ಅಂತ ಅವನು ವಿಚಾರ ಮಾಡಿರ್ತಾನೆ. ದೇವರು ಅಲ್ಲಿಂದ ಬಿಡಿಸಿದರು ಅನ್ನುವಂಥದ್ದು ಆ ವಿಚಾರ ಅಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ ಅಷ್ಟೇ. ನೋಡಿ, ಹಿಂಸೆ ಉಂಟು. ದೇವರ ಚಿತ್ತ ಯಾರ ಬಗ್ಗೆ ಹೇಗುಂಟು ಅವರು ಆ ಪ್ರಕಾರವಾಗಿ ಹಿಂಸೆಗಳನ್ನು ಅನುಭವಿಸಬೇಕಾಗ್ತದೆ. ಸ್ಟೇಫನ ಜೀವ ಕೊಟ್ಟರು ಯೇಸುಸ್ವಾಮಿಗೋಸ್ಕರ, ಯಾಕೋಬ ಕೂಡ ಯೇಸುಸ್ವಾಮಿಗೋಸ್ಕರ ಪ್ರಾಣ ಕೊಟ್ಟರು. ಆದರೆ ಪೇತ್ರನನ್ನು ಕೊಲ್ಲಿಕ್ಕೆ ದೇವರು ಬಿಡಲಿಲ್ಲ ಆ ಟೈಮಲ್ಲಿ. ನಂತರದ ಕಾಲದಲ್ಲಿ ಅವರು ರಕ್ತಸಾಕ್ಷಿಯಾದರು ಎಂಬುದಾಗಿ ಚರಿತ್ರೆಯಲ್ಲಿ ನೋಡ್ತೇವೆ. ಆದರೆ ಆ ಕಾಲದಲ್ಲಿ ಅವನನ್ನು ಅಷ್ಟು ಬಂದೋಬಸ್ತಿದ್ದಂಥ ಒಂದು ಜೈಲಿನಲ್ಲಿ ಇಟ್ಟಿದ್ದರೂ ಕೂಡ ದೇವರು ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾರೆ. ಆವಾಗ ಇಷ್ಟೇ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಹಿಂಸೆ ಉಂಟು, ತಪ್ಪಿಸ್ಲಿಕ್ಕೂ ದೇವರಿಗೆ ಆಗ್ತದೆ, ಹಿಂಸೆ ಮೂಲಕ ದಾಟಿಸ್ಲಿಕ್ಕೂ ದೇವರಿಗೆ ಆಗ್ತದೆ. ಯಾರ್ಯಾರು ಯಾವ್ಯಾವ ರೀತಿಯ ಅನುಭವಗಳ ಮೂಲಕ ದಾಟಿ ಹೋಗಿ ಆ ಅನುಭವಗಳ ಮೂಲಕ ದೇವರನ್ನ ಮಹಿಮೆ ಪಡಿಸಬೇಕು ಅಂತ ದೇವರ ಚಿತ್ತ ಆಗಿರುತ್ತದೆ, ಅವ್ರನ್ನ ಆ ಅನುಭವಗಳ ಮೂಲಕ ದಾಟಲಿಕ್ಕೆ ದೇವರು ಅನುಮತಿಸ್ತಾರೆ. ದೇವರ ಅನುಮತಿ ಇಲ್ಲದೆ ಯಾರಿಗೆ ಕೂಡ ಒಂದು ಕೂದಲು ಕೂಡ ಕೆಳಗಡೆ ಬೀಳೋದಿಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ಮತ್ತು ತೆರ್ತುಲ್ಯನ್ ಎಂಬಂಥ ಒಬ್ಬ ಭಕ್ತರಿದ್ದರು 3ನೇ ಶತಮಾನದ ಕೊನೆಯ ಭಾಗದಲ್ಲಿ. ಅವರು ಈ ಪ್ರಕಾರವಾಗಿ ಬರೆದರು ಪುಸ್ತಕದಲ್ಲಿ. ಆ ಕಾಲದಲ್ಲಿ ರಕ್ತಸಾಕ್ಷಿಗಳು ಅಂದರೆ ಲೆಕ್ಕ ಇಲ್ಲ, ಪ್ರತಿದಿನ 100,000 ಜನ ಯೇಸು ಕ್ರಿಸ್ತನಿಗೋಸ್ಕರ ಜೀವ ಕೊಡ್ತಾನೇ ಇದ್ದರು. ರೋಮನ್ ಗೌರ್ಮೆಂಟ್ ಕೊಲ್ತಾನೇ ಇದ್ದರು. ಕೊಂದಷ್ಟು ಸಭೆ ಬೆಳೀತಾನೇ ಇತ್ತು. ಎಷ್ಟು ಕೊಂದರೂ ಬೆಳೀತದೆ. 300 ವರ್ಷಗಳ ಪ್ರಾರಂಭದ 300 ವರ್ಷಗಳು ಅಂತೇಳಿದರೆ ಯುರೋಪ್ ಖಂಡದಲ್ಲಿ ಅಥವಾ ರೋಮನ್ ಸಾಮ್ರಾಜ್ಯದಲ್ಲಿ ಕೊಟ್ಟ ಹಿಂಸೆ ಬಹಳ ವಿಚಿತ್ರವಾದ ಚಿತ್ರಹಿಂಸೆ. ಹಿಂಸೆ ಕೊಟ್ಟಷ್ಟು ಸಭೆ ಬೆಳೀತದೆ. ಆಗ ತೆರ್ತುಲ್ಯನ್ ಪುಸ್ತಕದಲ್ಲಿ ಬರೆದರು, ರಕ್ತಸಾಕ್ಷಿಗಳ ಪ್ರತಿ ಹನಿ ರಕ್ತವೂ ಒಂದು ಹೊಸ ಆತ್ಮ ರಕ್ಷಣೆ ಹೊಂದುವುದಕ್ಕೆ ಬೀಜ ಎಂಬುದಾಗಿ. ಪ್ರತಿ ಹನಿ ರಕ್ತ ಏನಾಗಿದೆ ಅಂತ ಹೇಳಿದರೆ ಬೀಜ ಇದ್ದ ಹಾಗೆ. ಅವರು ಎಷ್ಟು ರಕ್ತ ಸುರಿಸ್ತಾರೆ ಅಷ್ಟೇ ಜನ ವಿಶ್ವಾಸಿಗಳು ಎದ್ದೇಳ್ತಾರೆ ಎಂಬುದಾಗಿ. ಹಾಗೆಯೇ ಹಿಂಸೆ ಪ್ರಾರಂಭ ಕಾಲದಿಂದ ಇತ್ತು, ಇವತ್ತು ಕೂಡ ಇದೆ ಅಂತ ನಾವು ನೋಡ್ತೇವೆ. ಲೋಕದ ಬಹಳಷ್ಟು ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಕೂಡ, ನಮ್ಮ ದೇಶದಲ್ಲಿ ಈಗಿನ ಪಾಲಿಸಿಗಳು ಹೇಗಿದ್ದಾವೆ ಅಂತೇಳಿದರೆ ಹಿಂದಿನ ಪಾಲಿಸಿಗಳು ಹೇಗಿತ್ತು ಅಂತೇಳಿ ಹಿಂಸೆ ಕೊಟ್ಟಿದ್ದು ಎಲ್ಲರಿಗೆ ಗೊತ್ತಾಗಬೇಕು. ಹೆದರಿ ಏನು ಮಾಡಲ್ಲ ಅಂತೇಳಿದರೆ ಆವಾಗ ಸುವಾರ್ತೆ ಸಾರಲ್ಲ ಮತ್ತು ಆರಾಧನೆ ಮಾಡಲ್ಲ ಅಂತ ಇತ್ತು. ಈಗಿನ ಪಾಲಿಸಿ ಬೇರೆ ರೀತಿ. ಈಗಿನ ಪಾಲಿಸಿ ಅಂತೇಳಿದರೆ ನಾವು ಹಿಂಸೆ ಕೊಡ್ತಾ ಇಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಹಿಂಸೆ ಬಲವಾಗಿ ನಡೀತಾ ಇರಬೇಕು. ಹೊರಗಡೆ ನಾವು ಕೊಡ್ತಾ ಇಲ್ಲ. ಅದಕ್ಕೆ ಈಗ ಏನಾಗಿದೆ ಅಂತೇಳಿದರೆ ಮೀಡಿಯಾಗಳಿಗೆ ಭಾಳ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಇದೆ, ಯಾವ ಇಂಥ ನ್ಯೂಸ್ಗಳನ್ನು ನೀವು ಹೊರಗಡೆ ತೋರಿಸ್ಬಾರ್ದು ಅಂತ, ಪೆಟ್ಟು ಒಳಗಿಂದ ಒಳಗೆ ಕೊಡಬೇಕು ಅಂತ. ಹಿಂದೆ ಏನಿತ್ತು ಅಂತೇಳಿದರೆ ಆಗಿನ ಪಾಲಿಸಿ ಏನಿತ್ತು, ಕೊಟ್ಟದ್ದನ್ನು ಇಡೀ ಜಗತ್ತು ಕಾಣಬೇಕು ಅಂತ. ಹೆದರಿ ಏನಾಗ್ತದೆ, ಕ್ರಿಸ್ತನ ಮಾರ್ಗ ಬಂದಾಗ್ತದಂತೆ. ಈಗ ಸೀಕ್ರೆಟಾಗಿ ಕೊಡ್ತಾಯಿರಿ. ಹಿಂದಿಗಿಂತಲೂ ಈಗ ಇದು ಹಿಂಸೆ ಜಾಸ್ತಿ ಉಂಟು, ಆದರೆ ಸೀಕ್ರೆಟಾಗಿ ನಡೀತಾ ಉಂಟು. ಇರಲಿ, ಹಿಂಸೆ ಉಂಟು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನೋಡಿ, ಸ್ಟೇಫನ ಇರ್ಬೋದು, ಯಾಕೋಬ ಇರ್ಬೋದು, ಅಪೊಸ್ತಲರುಗಳು ಎಲ್ಲರೂ ಇರ್ಬೋದು, ಯೇಸು ಕ್ರಿಸ್ತನಿಗೋಸ್ಕರ ಅವರು ರಕ್ತ ಸುರಿಸಿದ್ದಾರೆ, ಯೇಸು ಕ್ರಿಸ್ತನಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಇನ್ನೊಂದೆರಡು ವಾಕ್ಯಗಳನ್ನು ಬೇಗ ನೋಡಿಕೊಂಡು ನಾವು ಮುಗಿಸೋಣ. 1 ಥೆಸಲೋನಿಕ 3ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯವನ್ನು ಓದಿ. ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರೆಂದು ನೀವೇ ಬಲ್ಲಿರಷ್ಟೇ. ನಾವು ನಿಮ್ಮ ಬಳಿಯಲ್ಲಿದ್ದಾಗ ಸಂಕಟವನ್ನು ಅನುಭವಿಸಲೇಬೇಕೆಂದು ಮುಂದಾಗಿ ಹಿಡಿತೇವಲ್ಲ, ಅದರಂತೆ ಆಯಿತು, ನಿಮ್ಮ ಅನುಭವಕ್ಕೂ ಬಂತು. ನೋಡಿ, ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ. ಹಾಗಾದರೆ ಇನ್ನೊಂದು ಆ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. 1 ಥೆಸಲೋನಿಕ 2ನೇ ಅಧ್ಯಾಯ 14ನೇ ವಾಕ್ಯ, ಅದನ್ನು ಓದಿಕೊಳ್ಳಿ, ಬೇಗ ಓದ್ಕೊಳ್ಳಿ. ಹೌದು ಸಹೋದರರೇ, ನೀವು ಯೂದಾಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಸಭೆಗಳನ್ನು ಅನುಸರಿಸುವವರಾದಿರಿ. ಅವರು ಯಹೂದ್ಯರಿಂದ ಅನುಭವಿಸಿದಂಥ ಕಷ್ಟಗಳು ನೀವು ನಿಮ್ಮ ಸ್ವದೇಶದವರಿಂದ ಅನುಭವಿಸಿದಿರಿ. ನೋಡಿ, ಈ ಹಿಂಸೆ ಅನ್ನುವಂಥದ್ದು ಕಾಮನ್. ಯಹೂದ್ಯರಿಂದ ಕರ್ತನ ಕಡೆಗೆ ಬಂದವರಿಗೆ ಯಹೂದ್ಯರಿಂದ ಹಿಂಸೆ ಆಯಿತು. ಅನ್ಯ ಜನರಿಂದ, ಈ ಥೆಸಲೋನಿಕ ಸಭೆಗೆ ಬರೀತಾ ಇದ್ದಾರೆ, ಥೆಸಲೋನಿಕದಲ್ಲಿದ್ದಂಥ ಮೆಜಾರಿಟಿ ವಿಶ್ವಾಸಿಗಳು ಅನ್ಯರಿಂದ ಬಂದಂಥವ್ರು, ಅನ್ಯ ಜನರಿಂದ, ಜೆಂಟೈಲ್ಸ್ನಿಂದ ಬಂದವರು.
ಯಹೂದ್ಯರಿಗೆ ಏನು ಅವರ ಸ್ವದೇಶದವರಿಂದ ಏನು ಹಿಂಸೆ ಆಯಿತು, ಅದೇ ರೀತಿ ನಿಮಗೆ ನಿಮ್ಮ ಸ್ವಜನರಿಂದ ಏನಾಗ್ತಾ ಇದೆ, ಹಿಂಸೆ ಆಗ್ತಾ ಇದೆ. ಮತ್ತು ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡಿ, ಇದು ಡಾಕ್ಟ್ರಿನ್, ಅದು ಎಕ್ಸ್ಪೀರಿಯನ್ಸ್. ಹೌದು. ಒಂದು ಥೆಸಲೋನಿಕ 2:14 ಅದು ಎಕ್ಸ್ಪೀರಿಯನ್ಸು. ಈಗ 1 ಥೆಸಲೋನಿಕ ಅದರ 3ನೇ ಅಧ್ಯಾಯ 4ನೇ ವಾಕ್ಯ, ಇದು ಏನು ಅಂತ ಹೇಳಿದರೆ ಡಾಕ್ಟ್ರಿನ್. ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರೆಂದು ನೀವೇ ಬಲ್ಲಿರಷ್ಟೇ. ನಾವು ನಿಮ್ಮ ಬಳಿಯಲ್ಲಿದ್ದಾಗ ಸಂಕಟವನ್ನು ಅನುಭವಿಸಬೇಕೆಂದು ಮುಂದಾಗಿ ಹೇಳಿದೆವಲ್ಲ, ಅದರಂತೆಯೇ ಆಯಿತು. ಇದು ಡಾಕ್ಟ್ರಿನ್. ಇದು ಹೊಸ ಒಡಂಬಡಿಕೆ ಸಭೆಗೆ ಆ್ಯಕ್ಚುಲಿ ಅದು ದೇವರ ಚಿತ್ತವಲ್ಲ. ನಾವು ಸಂಕಟ ಅನುಭವಿಸಿ ಕಷ್ಟಪಟ್ಕೊಂಡಿರಬೇಕು ಅನ್ನೋದು ದೇವರ ಚಿತ್ತವಲ್ಲ. ನಾವು ಸಂಕಟ ಅನುಭವಿಸಬಾರ್ದು. ಆದರೆ ಈ ಲೋಕದಲ್ಲಿರುವಂಥ ಸೈತಾನ್ನ ಜನ ಏನು ಮಾಡ್ತಾರೆ, ನಮಗೆ ಸಂಕಟಗಳನ್ನು ಕೊಡುವವರಾಗಿದ್ದಾರೆ. ಆಗ ಅದು ಪರ್ಫೆಕ್ಟ್ ವಿಲ್ ಆಫ್ ಗಾಡ್ ಅಲ್ಲ, ಪರ್ಮಿಸಿವ್ ವಿಲ್ ಅಂತ. ಈಗ ಸಂಕಟ ಕೊಡುವಾಗ ಇರಲಿ, ಆ್ಯಕ್ಚುಲಿ ಸಂಕಟ ಆಗಬಾರ್ದು, ಆದರೆ ಸಂಕಟ ಬರ್ತಾ ಉಂಟು. ಇದನ್ನೇ ನಮಗೆ ಪ್ಲಸ್ ಆಗಿ ದೇವರು ಮಾರ್ಪಡಿಸ್ತಾರೆ. ಆ್ಯಕ್ಚುಲಿ ಸಂಕಟ ನಮಗೆ ಬರುವುದು ದೇವರಿಗೆ ಇಷ್ಟ ಇಲ್ಲ. ಆದರೆ ಈಗ ಸಂಕಟ ಬರ್ತದೆ, ಯಾಕಂತೇಳಿದರೆ ಎಲ್ಲ ಮನುಷ್ಯನಿಗೆ ದೇವರು ಫ್ರೀ ವಿಲ್ ಕೊಟ್ಟಿದ್ದಾರೆ. ಬಲಾತ್ಕಾರವಾಗಿ ನಮಗೆ ಹಿಂಸೆ ಬರದ ಹಾಗೆ ಮಾಡಲಿಕ್ಕೆ ದೇವರಿಗೆ ಆಗ್ತದೆ. ಆದರೆ ಹಾಗೆ ಕೊಟ್ಟರೆ ಏನಾಗ್ತದೆ, ಹಾಗೆ ಮಾಡಿದರೆ ದೇವರು ಮನುಷ್ಯನಿಗೆ ಕೊಟ್ಟ ಸ್ವಾತಂತ್ರ್ಯದಲ್ಲಿ ದೇವರು ಕೈ ಹಾಕಿದ ಹಾಗೆ ಆಗ್ತದೆ. ಅದಕ್ಕೋಸ್ಕರ ಆಯಿತು, ಪರ್ಮಿಸಿವ್ ವಿಲ್, ಅನುಮತಿ ಇರಲಿ, ನೀವು ಕೊಡ್ತಾಯಿದ್ರಿ ಕೊಡಿ. ಅದನ್ನೇ ನಾನು ಏನು ಮಾಡ್ತೇನೆ, ಅವರ ಆಶೀರ್ವಾದಕ್ಕಾಗಿ ಮಾರ್ಪಡಿಸ್ತೇನೆ. ಅವರ ನಂಬಿಕೆಯಲ್ಲಿ ಬೆಳೆಯೋದಕ್ಕೋಸ್ಕರ ನಾನು ಮಾರ್ಪಡಿಸ್ತೇನೆ. ಅವರು ನಿರೀಕ್ಷೆಯಲ್ಲಿ ಬೆಳೆಯೋದಕ್ಕೋಸ್ಕರ ಅನುಭವ ಸಿದ್ಧಿಗೋಸ್ಕರ ಮಾರ್ಪಡಿಸ್ತೇನೆ, ತಾಳ್ಮೆಗೆ ಮಾರ್ಪಡಿಸ್ತೇನೆ. ಆ ಹಿಂಸೆಗಳೇ ಅವ್ರನ್ನ ಕ್ರಿಸ್ತನ ಸ್ವಭಾವ ಅವರಲ್ಲಿ ಬರುವ ಹಾಗೆ, ಮಾರ್ಪಡುವ ಹಾಗೆ ನಾನು ಬದಲಾಯಿಸ್ತೇನೆ ಎಂಬುದಾಗಿ. ಹಾಗೆ ಒಟ್ಟಿನಲ್ಲಿ ನಾವು ನೋಡುವಾಗ ಹಿಂಸೆಗಳು ಉಂಟು. ಸದ್ಭಕ್ತನಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವಾಗ ನಮಗೆ ಹಿಂಸೆಗಳು ಬರ್ತವೆ. ನಮಗೆ ಹಿಂಸೆಗಳು ಸ್ವಲ್ಪ ಕೂಡ ಇಲ್ಲ. ಇಡೀ ಜಗತ್ತು ನಮ್ಮನ್ನು ಹೊಗಳ್ತಾ ಇದೆ ಅಂತೇಳಿದರೆ ಅದು ದೇವರ ವಾಕ್ಯ ಹಾಗೆ ಇರೋದ್ರಿಂದಲ್ಲ. ನಾವು ಲೋಕದೊಂದಿಗೆ ಎಲ್ಲೋ ಕಾಂಪ್ರಮೈಸ್ ಮಾಡಿದ್ದೇವೆ, ಎಲ್ಲೋ ನಾವು ಲೋಕದೊಂದಿಗೆ ಇಜ್ಜೋಡಾಗಿದ್ದೇವೆ ಅನ್ನೋದೇ ಅದಕ್ಕೆ ಕಾರಣವಾಗಿರುತ್ತದೆ. ಹಿಂಸೆಗಳು ಇದ್ದಾವೆ, ಆದರೆ ಹಿಂಸೆಗಳು ನಮ್ಮನ್ನು ಹಾಳು ಮಾಡುವುದಕ್ಕೋಸ್ಕರವಲ್ಲ, ನಮ್ಮನ್ನು ಕಟ್ಟುವುದಕ್ಕೋಸ್ಕರ, ನಮ್ಮನ್ನು ಬೆಳೆಸೋದಕ್ಕೋಸ್ಕರ, ನಾವು ತಾಳ್ಮೆಯಲ್ಲಿ, ಅನುಭವದಲ್ಲಿ, ಇನ್ನು ನಿರೀಕ್ಷೆಯಲ್ಲಿ ಬೆಳೆಯೋದಕ್ಕೋಸ್ಕರ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಚನರೇ, ಇವತ್ತಿನ ವಾಕ್ಯದ ಮೂಲಕವಾಗಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತಾ ಇದೆ. ಒಂದು ವೇಳೆ ನೀವು ಹಿಂಸೆಗಳಲ್ಲಿ ಹೋಗುವುದಾದರೆ ನಾವು ಭಯಪಡಬೇಕಾದ ಅಗತ್ಯವಿಲ್ಲ. ಹಿಂಸೆ ಬರುವಾಗ ಕರ್ತನ ಸಹಾಯ, ವಿಶೇಷ ಹಸ್ತ ನಮ್ಮೊಂದಿಗಿರ್ತದೆ. ಪ್ರಿಯರೇ, ಒಂದು ವೇಳೆ ಈ ಬೋಧನೆಯಲ್ಲಿ ತಪ್ಪಾದ ಬೋಧನೆ ನೀವು ಹೋಗಿರುತ್ತಾರೆ, ಇವತ್ತು ನಿಮ್ಮನ್ನು ನೀವು ಮಾಡಿಕೊಳ್ಳುವಂಥ ಒಂದು ಸದಾವಕಾಶ. ಹಿಂಸೆ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ಹಿಂಸೆ ಇದೆ. ಆದರೆ ಅದನ್ನು ದೇವರ ಸೇವಕರು ಹೇಳಿದ ಹಾಗೆ ದೇವರು ತನ್ನ ಮಕ್ಕಳಿಗೆ ಒಳ್ಳೆಯದನ್ನಾಗಿ ಮಾರ್ಪಡಿಸ್ತಾನೆ. ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಇವತ್ತಿನ ಕಾರ್ಯಕ್ರಮ ಇಲ್ಲೇ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಅದರಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹಿಂಸೆ ಕುರಿತಾಗಿ ಸ್ವಸ್ಥ ಬೋಧನೆ ಕೊಟ್ಟಂಥ ದೇವ ಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದ ಪಾಸ್ಟರ್. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ನಾವು ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.